Hello everyone, welcome to this Chanakya Coaching Academy. ನಾವಿವತ್ತು ಏನ್ ಮಾಡೋಣಪ್ಪ ಅಂತಂದ್ರೆ ನಿಮ್ಗೆ ಬೆಳಿಗ್ಗೆ ನಾನು ಏನ್ ಹೇಳಿದ್ದೆ, ಟೇಬಲ್ಸ್ ಬಗ್ಗೆ ಹೇಳಿದ್ದೆ. ಟೇಬಲ್ಸ್ ನಾವು ಯಾವ ರೀತಿ ನೆನ್ಪಿಟ್ಕೋಬೇಕಂತೆ. ಟೇಬಲ್ಸ್ ನಿಮ್ಗೆ ಹೇಳಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಐಡಿಯಾ ಬಂದಿರಬೇಕು ಟೇಬಲ್ಸ್ ನಾವು ಯಾವ ರೀತಿ ನೆನ್ಪಿಟ್ಕೋಬೇಕಂತ ಹೇಳಿ. ಆಮೇಲೆ ಏನ್ರಿ, ಟೇಬಲ್ಸ್ ಬಹಳ ಇಂಪಾರ್ಟೆಂಟ್ ಆಗತ್ತೆ ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗ. ನೀವು ಟೇಬಲ್ಸ್ ಬಗ್ಗೆ ಬಯಾಟ್ ಮಾಡ್ತೀರಿ ನೋಡ್ರಿ, ಬಯಾಟ್ ಅಂದ್ರೆ ಲೆವೆಲ್ ನೆನಪು ಉಳಿಬೇಕು ನಿಮಗೆ. ಅಂದಾಗ ನಿಮ್ಗೆ ಏನಾಗತ್ರಿ, ಪ್ರಾಪರ್ಲಿ ಗೊತ್ತಾಗತ್ತೆ. ಸೊ ಟೇಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಟೇಬಲ್ಸ್ ಆದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದನ್ನ ಯಾವ್ದ್ರಿ, ನಿಮ್ದು ಕ್ಯೂಬ್ಸ್, ಆಮೇಲೆ ಸ್ಕ್ವೇರ್ಸ್. ಸ್ಕ್ವೇರ್ಸ್ ಮತ್ತೇನ್ರಿ, ಕ್ಯೂಬ್ಸ್ ಬಹಳ ಇಂಪಾರ್ಟೆಂಟ್ ಬರ್ತೈತಿ ಅಂತ. ಏನ್ ಬರ್ತೈತ್ರಿ, ಬಹಳ ಇಂಪಾರ್ಟೆಂಟ್ ಬರ್ತೈತಿ ಕ್ಯೂಬ್ ಮತ್ತು ಸ್ಕ್ವೇರ್, ರೈಟ್. ಸೊ ಕ್ಯೂಬ್ಸ್ ಅಂತ ನೋಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು. 1 to ಇಲ್ಲಿ ತನ 10 ತನಕ ಅಟ್ ಲೀಸ್ಟ್ ಕ್ಯೂಬ್ಸ್ ಗೊತ್ತಿರ್ಬೇಕು ನಮ್ಗೆ. ಶಾರ್ಟ್ ಟ್ರಿಕ್ಸ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಏನಂತ ಹೇಳಿ, ಬಟ್ ಅಟ್ ಲೀಸ್ಟ್ ಇಷ್ಟೇ ನಮಗೆ ಗೊತ್ತಿರ್ಬೇಕಲ್ಲ. ಕ್ಯೂಬ್ಸ್ ಎಲ್ಲಿಂದ ಎಲ್ಲಿ ಮಾಡ್ತೀವ್ರಿ, 1 to 10 ತನಕ ಗೊತ್ತಾ ಇರ್ಬೇಕು ನಮಗೆ. ಇದಿಷ್ಟು ಗೊತ್ತಿತ್ತಂದ್ರೆ ನಿಮ್ ಕೆಲಸ ಏನು ಈಸಿಯಾಗಿ ಆಗ್ತೈತಿ, ರೈಟ್. ಸೊ ಐ ಹೋಪ್ ನಾ ಏನ್ ಮಾಡ್ತೀನಿ ಈಗ, ಕ್ಯೂಬ್ಸ್ ಬಗ್ಗೆ ನಿಮ್ಗೆ ನಾನು ಒಂದ್ಸತಿ ರಿವೈಸ್ ಮಾಡ್ತೇನೆ. ಆಮೇಲೆ ಏನ್ ಮಾಡೋಣ್ರಿ, ನಿಮ್ದ ಸ್ಕ್ವೇರ್ಸ್ ನೋಡೋಣ. ಸ್ಕ್ವೇರ್ಸ್ ನೋಡೋಣ, ಆಮೇಲೆ ನಿಮ್ದು ಏನ್ ಮಾಡೋಣ, ಕ್ಯೂಬ್ಸ್ ನೋಡೋಣ್ರಿ, ರೈಟ್. ಸೊ 1 by 1 ವಿಲ್ ಡಿಸ್ಕಸ್. ಓಕೆ, ಸೊ 1 ಅದರ ನೋಡ್ರಿ ಕ್ಯೂಬ್ ಏನ್ ಬರ್ತೈತಿ, 1 ಕ್ಯೂಬ್ ಏನ್ ಬರ್ತೈತಿ, 1 ಬರ್ತೈತಿ, ರೈಟ್. ಯು ಆಲ್ ನೋ ದಟ್. ದೆನ್ 2 ದ ಕ್ಯೂಬ್ ಏನ್ ಬರುತ್ತ್ರಿ, 8 ಬರುತ್ತೆ, ರೈಟ್. ಸೊ 8 ನೆನ್ಪಿಟ್ಕೊರಿ. 2 2 4 ಅಂತೀರಿ. ಕ್ಯೂಬ್ ಅಂದ್ರೆ ಯಾವ ರೀತಿ ಮಾಡ್ತೀರಿ, 2 into 2 into 2. ಸೊ ಇಟ್ ಈಸ್ ಈಕ್ವಲ್ ಟು 8. ದೆನ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಮಾಡ್ತೀರಿ, 3 ಕ್ಯೂಬ್. 3 ಕ್ಯೂಬ್ ಎಷ್ಟು ಬರ್ತೈತಿ, 27, ರೈಟ್. 27 ಬರ್ತೈತಿ. ದೆನ್ 4 ಕ್ಯೂಬ್ ಏನ್ ಬರ್ತೈತ್ರಿ, 64. ದೆನ್ 5 ಕ್ಯೂಬ್ ಏನ್ ಬರುತ್ತೆ ನಿಮ್ದ, 5 ಕ್ಯೂಬ್ ಎಷ್ಟು ಬರುತ್ತ್ರಿ, ಯಾರಾದ್ರೂ ಗೆಸ್ ಮಾಡ್ಬೋದು ಅಲ್ಲೇ ಈಗ ನೋಡುವಾಗ. 5 ಕ್ಯೂಬ್ ನಿಮ್ದು ಎಷ್ಟು ಬರ್ತೈತಿ, 125, ರೈಟ್. ದೆನ್ 6 ಕ್ಯೂಬ್ ಎಷ್ಟು ಬರುತ್ತ್ರಿ, 216. ಇದಂತೂ ಫೇಮಸ್ ನಂಬರ್ ಐತಿ, ಹೌದ್ರಿ. ದೆನ್ ನೆಕ್ಸ್ಟ್ ನೋಡ್ರಿ, 7 ಕ್ಯೂಬ್ ಎಷ್ಟು ಬರುತ್ತೆ, 343. ದೆನ್ ವಿ ಆರ್ 8 ಕ್ಯೂಬ್. 8 ಕ್ಯೂಬ್ ಎಷ್ಟು ಬರುತ್ತ್ರಿ, 512, ರೈಟ್. ನೆಕ್ಸ್ಟ್ ನೋಡ್ರಿ, ಯಾವ್ದು ಬರ್ತೈತಿ ನಮ್ಗೆ ಲಾಸ್ಟಿಗೆ, 9 ಕ್ಯೂಬ್ ಎಷ್ಟು ಬರೋದ್ರಿ, 9 ಕ್ಯೂಬ್ 729. ದೆನ್ 10 ಕ್ಯೂಬ್ ಎಲ್ಲರಿಗೂ ಗೊತ್ತೈತಿ, 10 ಕ್ಯೂಬ್ ಎಷ್ಟು ಬರುತ್ತ್ರಿ, 1000. ಈಗ ನೋಡ್ರಿ, ನೀವ್ ಅಂತೀರಿ ಇದಂತ ನಮ್ಗೆ ಗೊತ್ತದ, ಇಷ್ಟಂತ ನಾವು ಮಾಡಕ್ ಬರ್ತೈತಿ, ಬಟ್ ಇದನ್ನ ನೆನಪು ಹೆಂಗ್ ಇಟ್ಕೊಳ್ಳೋದು, ನಾ ಅದನ್ನ ಇವತ್ತು ಟೀಚ್ ಮಾಡೋದೇ ನಿಮ್ಗೆ. ನೋಡ್ರಿ 1 ಕ್ಯೂಬ್ ಅಂತೂ ಆಸಾನಿಸಿ ನಮ್ಗೆ ನೆನಪು ಉಳಿದೈತಿ. 1 ಕ್ಯೂಬ್ ಅಂದ್ರೆ 1 ಅಂತ ಹೇಳಿ. ದೆನ್ 2 ಕ್ಯೂಬ್ 8 ಅಂತ ಹೇಳಿ. ದೆನ್ 3 ಕ್ಯೂಬ್ ಏನ್ರಿ, 27. ಈ 27 ಬರ್ತೈತಿ ನೋಡ್ರಿ. ಅಬ್ಸರ್ವ್ ನೀವು ಮಾಡಿದ್ರಂದ್ರ, ನೀವು ಏನಾದ್ರು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರಂದ್ರೆ ನೋಡ್ರಿ, ಯಾವತ್ತೂ ಇದು ರಿವರ್ಸ್ ಆಗ್ತೈತಿ. ಇಲ್ಲಿ ನೋಡ್ರಿ, 3 ಇಲ್ಲಿ 7 ಅದ ರೀ ಲಾಸ್ಟ್. ದೆನ್ 7 ಗ 3 ಅದ. ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 10 ಅಂತ ನಾವು ಅದಕ್ಕೆ ಇದೇನ್ರಿ, ಸೇಮ್ ರಿಲೇಷನ್ ಬರುತ್ತೆ. ಯಾವ್ದ, 7 ಅದ ಮತ್ತು 3 ಅದ. ಅದೇ ರೀತಿ ನೋಡ್ರಿ, 2 ಎಷ್ಟು ಅದ ರೀ, 8 ಅದ ಕ್ಯೂಬ್, ರೈಟ್. ದೆನ್ 8 ಎಷ್ಟು ಅದ, 2 ಅದ. ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 10. ನೋಡ್ರಿ, ಇಲ್ಲಿ 8 ಬಂತ, ಇಲ್ಲಿ 512. 12 ಅಂದ್ರೆ ಲಾಸ್ಟಿಗೆ 2 ಬಂತ. 2 ಇದ್ದದ ಪ್ಲೇಸ್ ಒಳಗೆ 8 ಬಂತ. 8ಗೆ ಏನ್ ಹೇಳ್ತಿದ್ದ, 2 ಅಂತ ಹೇಳ್ತೈತಿ, ರೈಟ್. ಇದೇನ್ರಿ 2 ಕ್ಯೂಬ್ 8. 3 ದ ಕ್ಯೂಬ್ ನೋಡ್ರಿ ಎಷ್ಟಾಗತ್ತ, 27. ಇಲ್ಲಿ ತನ ಅಂತ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. 9 ನೋಡ್ರಿ, 3 into 3 ಮಾಡ್ತೀವಿ. 3 3s 9, 9 3s 27. ನಿಮ್ದು ಆನ್ಸರ್ ಬರ್ತದ, ರೈಟ್. 4 ಕ್ಯೂಬ್ ಎಷ್ಟು ಬರುತ್ತ್ರಿ, 4 into 4. ದೆನ್ 4 4s 16, 16 4s 32. 16 4s ಹೆಂಗ್ ಮಾಡ್ತಾರೆ, 16 2s ಮಾಡ್ತೀನಿ ಫಸ್ಟ್, 32 ಆನ್ಸರ್ ಬರುತ್ತೆ. ದೆನ್ ಅದನ್ನ ಏನ್ ಮಾಡ್ತೇನೆ, ನಾನು ಡಬಲ್ ಮಾಡ್ತೇನೆ. ಡಬಲ್ ಮಾಡಿದ್ರೆ ನನಗೆ ಎಷ್ಟು ಬರ್ತೈತೆ ಆನ್ಸರ್, 64, ರೈಟ್. ಸೊ ನೆಕ್ಸ್ಟ್ ನೋಡ್ರಿ, 5 ಕ್ಯೂಬ್ 125. ಇಲ್ಲಿ ತನ ಯಾರಿಗೂ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಐ ಹೋಪ್, ರೈಟ್. 1 to 5 ತನ ಯಾರಿಗೂ ಬರೋದು. ನೆಕ್ಸ್ಟ್ ನೋಡ್ರಿ, 6 ಕ್ಯೂಬ್ ಯಾವ ರೀತಿ ನೆನ್ಪಿಟ್ಕೋಬೇಕಂತ ನೋಡ್ರಿ, 216.
It is very famous number. 216. 216 ಏನ್ರಿ very famous number. 6 cube ನೋಡ್ರಿ 6 into 6 into 6 36 ಬಂದ್ರಿ 36 6 ದ 36 6 ಎಷ್ಟಾಗುತ್ತೆ 216 ರೈಟ್. ನೆಕ್ಸ್ಟ್ ನೋಡ್ರಿ ಅದೇ ರೀತಿ ನಿಮಗೆ 216 ಗ ಒಂದು ಲಿಂಕ್ಡ್ ನಂಬರ್ ಬರ್ತೈತಿ ಯಾವ್ದ್ರಿ 256 ಅಂತ. 256 ಯಾವ್ದ್ರದ್ದು ಇದನ್ನಾಗ್ತೈತ್ರಿ ಇದ 16 ಸ್ಕ್ವೇರ್ ಆಗುತ್ತೆ. ಸೊ 256 216 ಕನ್ಫ್ಯೂಸ್ ಮಾಡ್ಕೋದು. ಬಟ್ ನೆನ್ಪಿಟ್ಕೊಳಕಂತೂ ಭಾರಿ ಫೇಮಸ್ ನಂಬರ್ಸ್. 16 ಸ್ಕ್ವೇರ್ ಎಷ್ಟಾಗತ್ರಿ 256, ಬಟ್ 6 ಕ್ಯೂಬ್ ಎಷ್ಟಾಗತ್ರಿ 216. ದೆನ್ 7 ಕ್ಯೂಬ್ ಅಂತೂ ಆರಾಮ್ಸೆ ನೆನ್ಪಿಟ್ಕೋಬಹುದು 343. ನೋಡ್ರಿ ಇಮ್ಯಾಜಿನೇಷನ್ ಮಾಡ್ಕೋರಿ. ಈ ಕಡೆ ಮಿಡಲ್ ಒಳಗ ಒಂದ್ 4 ಅಂತ ವರ್ಡ್ 4 ಅಂತ ರಾಜ ಅದಾನ. ಇದಕ್ಕೇನ ಬಾಡಿ ಗಾರ್ಡ್ಸ್ ಅದಾರ ಇವ್ರಿಬ್ರು. ಯಾರ್ರಿ 343 ಇವೇನ್ರಿ ಮಿಡಲ್ ನಾವ್ ರಾಜ ಅದಾನ 343 ರೈಟ್. ನೆಕ್ಸ್ಟ್ ನೋಡ್ರಿ 8 ಕ್ಯೂಬ್ ಎಷ್ಟ್ರಿ 512, 512. ಲಾಸ್ಟಿಗೆ 2 ಅದ. 2ದ ಪ್ಲೇಸ್ ಒಳಗ ಎಲ್ಲಿ 8 ಇರತ್ ನೋಡ್ರಿ ಅಲ್ಲಂತೂ 8 ಇರಾಕನ್ನ ಬೇಕು. ಸೊ ಆಟೋಮೆಟಿಕ್ಲಿ 8 ಅದ ರೈಟ್. ಸೊ 9 ಕ್ಯೂಬ್ ನೋಡ್ರಿ ಎಷ್ಟು ಬರುತ್ತೆ 729. 729 ಇದಿಷ್ಟ ನಮಗ್ ನಾವು ಹೋಮ್ವರ್ಕ್ ಹೇಳ್ಬೇಕಂತ ಮಾಡಿದ್ದೆ. ಬಟ್ ಹೋಮ್ವರ್ಕ್ ಹೇಳಕ್ ಏನು ಉಳಿತ್ರಿ ಏನು ಉಳಿದಿಲ್ಲ ನಿಮ್ಗೆ ಏನ್ರಿ ಆಟೋಮೆಟಿಕ್ಲಿ ಇದ ರೂಢ ಆಗಿಬಿಡುತ್ತೆ. ಇದೇನ್ರಿ 9 ಕ್ಯೂಬ್ ಎಷ್ಟು ಬಂತ 7 to 9 ಬಂತ. ಬಟ್ 9 ಒಂದು ಏನ್ರಿ ಸ್ಪೆಷಲ್ ಖಾಸಿಯತ್ ಏನದರಿ 9 ಅದ 9 ಕ್ಯೂಬ್ ಎಷ್ಟು ಬಂತ 729. ಬಟ್ ಇಫ್ ಯು ಲುಕ್ ಕೇರ್ಫುಲಿ 27 ಇಲ್ಲಿ ಅದ ನೋಡ್ರಿ 3 ಕ್ಯೂಬ್. ಇದ್ರದ್ದು ಏನ್ 27 ಅಂತ ಆನ್ಸರ್ ಬರ್ತದೆ ನೋಡ್ರಿ. 27 ಸ್ಕ್ವೇರ್ ಎಷ್ಟು ಅದ ರೀ 27 ಸ್ಕ್ವೇರ್ ಎಷ್ಟು ಅದ 27 ಸ್ಕ್ವೇರ್ ನಿಮ್ದು ಎಷ್ಟು ಅದ ರೀ ಜಸ್ಟ್ ಅ ಮಿನಿಟ್. ನೋಡ್ರಿ 27 ನಮ್ದು ಎಷ್ಟು ಅದ ರೀ 27 ಸ್ಕ್ವೇರ್ ಏನಾಗತ್ತ 27 ಸ್ಕ್ವೇರ್ ನೀವು ತೆಗೆದ್ರಿ ಅಂದ್ರೆ 729 ಬರ್ತ್ರಿ. ಸೊ 27 ಸ್ಕ್ವೇರ್ ನನಗೆ ನೆನ್ಪಿಟ್ಕೋಬಹುದ್ರಿ ನನ್ನ 729 ಅಂತ ಹೇಳಿ. ಹೆಂಗ್ ನಾ 6 ಅದ್ ಹೇಳಿದ್ದೆ ನೋಡ್ರಿ 6 ಅದ್ ಕ್ಯೂಬ್ ಎಷ್ಟಾಗತ್ರಿ 216. ಬಟ್ 16 ಸ್ಕ್ವೇರ್ ಎಷ್ಟಾಗತ್ರಿ 256. ಸೊ ಯಾವಾಗ ನೀವು ಮ್ಯಾಥಮೆಟಿಕ್ಸ್ ಆಜು ಬಾಜು ಯಾವಾಗ ನೀವು ಇಂಟ್ರೆಸ್ಟ್ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ ನಂಬರ್ಸ್ ಏನ್ರಿ ನಿಮ್ ತಲೆ ಒಳಗ ಆಜು ಬಾಜು ಓಡಾಡಕ್ ಸ್ಟಾರ್ಟ್ ಮಾಡ್ತಾವ. ಸೊ 10 ಅದ್ ಎಷ್ಟು ಬರತ್ರಿ ಕೊನೆಗ ನಿಮ್ಗೆ 10 ಬರತ್ ನಮ್ದು ಎಷ್ಟ್ರಿ 1000 ರೈಟ್. ಸೊ ಇಷ್ಟೇನ ಇದ ನಿಮ್ದ ಕ್ಯೂಬ್ ಬಗ್ಗೆ ಆದ. ನಾವ್ ಒಂದ್ಸತಿ ನೋಡ್ರಿ ರಿವೈಸ್ ಮಾಡ್ತೇನೆ ನಿಮ್ಗೆ ಹೋಮ್ವರ್ಕ್ ಮಾಡೋದು ನಿಮ್ಗೆ ಏನ್ರಿ ಅವಶ್ಯಕತೆ ಇರಂಗಿಲ್ಲ. ನಾ ಇಲ್ಲೊಂದ್ಸತಿ ಎಲ್ಲಾನು ಬರೆದು ಬಿಡ್ತೇನೆ. ನನ್ ಜೊತೆ ನೀವು ಸ್ಟಾರ್ಟ್ ಮಾಡ್ರಿ ಬರ್ಯಾಕ. ನೋಡ್ರಿ ನಾ ಯಾವ ರೀತಿ ಬರಿತೇನೆ ಅಂತ ಹೇಳಿ. ಲೆಟ್ ಮಿ ಇರಾಸ್ ದಿಸ್ ಫಸ್ಟ್ ಇರಾಸ್ ಮಾಡ್ತೀನಿ. ದೆನ್ ನಾವೇನ್ರಿ 1 by 1 ನೀಟಾಗಿ ಬರೋಣ ರೈಟ್. ಸೊ ನೋಡ್ರಿ ಐ ಜಸ್ಟ್ ಸ್ಟಾರ್ಟ್ ರೈಟಿಂಗ್. ನೀವು ನನ್ನ ಜೊತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಏನ್ರಿ ಆಲ್ಮೋಸ್ಟ್ ಏನು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಐತೆ ಅಂತ ಹೇಳಿ ರೈಟ್. ನೆಕ್ಸ್ಟ್ ನೋಡ್ರಿ ಎಸ್ ಫಸ್ಟ್ ನೋಡ್ರಿ 1 ಕ್ಯೂಬ್ ಎಷ್ಟು ಬಂತಪ್ಪ 1 ಬಂತು. ನನ್ನ ಜೊತೆನ ಸ್ಟಾರ್ಟ್ ಮಾಡಿದ್ವಿ. 2 ಕ್ಯೂಬ್ ಎಷ್ಟು ಬಂತಪ್ಪ 8 ಬಂತು ರೈಟ್. 3 ಕ್ಯೂಬ್ ಎಷ್ಟು ಬಂತು 27. ಈ 27 ಸ್ಕ್ವೇರ್ ಏನಾಗತ್ರಿ 9 ಕ್ಯೂಬ್ ಆಗುತ್ತೆ. ದೆನ್ ನೋಡ್ರಿ 4 ಕ್ಯೂಬ್ ಏನ್ ಬಂತಪ್ಪ 4 ಕ್ಯೂಬ್ ಎಷ್ಟು ಬಂತು 64 ರೈಟ್. ನೆಕ್ಸ್ಟ್ ನೋಡ್ರಿ 5 ಕ್ಯೂಬ್ ಎಷ್ಟು ಬರ್ತೈತಿ ನಿಮ್ದ 5 ಕ್ಯೂಬ್ ಎಷ್ಟು ಬರ್ತೈತ್ರಿ 125 ರೈಟ್. 125 5 ಏನ ಕ್ಯೂಬ್. ದೆನ್ 6 ಕ್ಯೂಬ್ ಎಷ್ಟು ಬರ್ತೈತ್ರಿ ಫೇಮಸ್ ನಂಬರ್ ಹೇಳಿದ್ದೆ ನಾನು 216. ದೆನ್ 7 ಕ್ಯೂಬ್ ಏನಾಗತ್ರಿ ಬಾಡಿ ಗಾರ್ಡ್ಸ್ 343 ರೈಟ್. ನೆಕ್ಸ್ಟ್ 8 ಕ್ಯೂಬ್ ಏನ್ ಬರುತ್ತ್ರಿ 8 ಕ್ಯೂಬ್ ಏನ್ ಬರುತ್ತೆ ನಮ್ದು 512 ರೈಟ್. ಸೊ 9 ಕ್ಯೂಬ್ ಏನ್ ಬರುತ್ತ್ರಿ 729 ರೈಟ್. ದೆನ್ 10 ಕ್ಯೂಬ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನ್ರಿ 1000. ಸೊ ಇವಿಷ್ಟೇನ್ರಿ ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 2 ಕ್ಯೂಬ್ ದಲ್ಲಿ 8 ಐತಿ 8 ಜಾಗಕ್ಕೆ ನಾವು ಹೋದ್ರೆ ಆಲ್ಮೋಸ್ಟ್. ಯಾಕಂದ್ರೆ ಇದು ನೆನಪಿಟ್ಕೋಬೇಕ್ರಿ ಯಾವಾಗ ನಾವು ಕ್ಯೂಬ್ ರೂಟ್ ಕಂಡು ಹಿಡಿತೇವೆ ನೋಡ್ರಿ. ಕ್ಯೂಬ್ ರೂಟ್ ಕಂಡು ಹಿಡಿಯುವಾಗ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಅಬ್ಸರ್ವ್ ಮಾಡ್ಕೋಬೇಕ್ರಿ ಈಗಿಂದ. ಸೊ ನೋಡ್ರಿ ಇಲ್ಲಿ 3 ಇಲ್ಲಿ 7 ಅದ. ಇಲ್ಲಿ ಎಷ್ಟದ 7 ಪ್ಲೇಸ್ ಒಳಗ 3 ಅದ ರೈಟ್. ಸೊ ಈ ರೀತಿ ಏನ್ರಿ ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು
100 ಅಂತ ಬರುತ್ತೆ. ಇಲ್ಲಿ ನೋಡ್ರಿ 1 ಅದ, 9 9 ಅದ. ಸೊ ಈ ಟೈಪ್ ಕೆಲವೊಂದಿಷ್ಟು ಬರ್ತಾವ. ನಾನು ನಿಮ್ಗೆ ಹೇಳ್ತೇನೆ, ಇಷ್ಟಂತೂ ಎಲ್ಲರೂ ನನ್ನ ಜೊತೆ ರಿಪೀಟ್ ಮಾಡಿದ್ರೆ ಅಂದ್ರೆ ಇವತ್ತು ಕ್ಯೂಬ್ ಏನು ಸಮಸ್ಯೆ ಆಗಿಲ್ಲ. 1 ಕ್ಯೂಬ್, 2 ಕ್ಯೂಬ್ 8, 3 ಕ್ಯೂಬ್ 27, then 64, 125, 216, 7 cube 343, 8 cube 512, 9 cube 729, 10 cube 1000. ಇಲ್ಲಿ ತನ ಐ ಹೋಪ್ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ತಿಳ್ಕೊಂತೇನೆ. ರೈಟ್, ನೆಕ್ಸ್ಟ್ ನೋಡ್ರಿ ವಿಲ್ ಟಾಕ್ ಅಬೌಟ್ ಸ್ಕ್ವೇರ್ ಆಫ್ ಅ ನಂಬರ್. ನೋಡ್ರಿ ಸ್ಕ್ವೇರ್ ಮಾಡಕ ಹಂಗ ನೋಡಿದ್ರ ಬಹಳ ಟ್ರಿಕ್ಸ್ ಅದಾವ. ಬಟ್ ನನ್ನ ಪ್ರಕಾರ ನೋಡಿದ್ರ ಅಟ್ ಲೀಸ್ಟ್ ನಮ್ಗೆ ಏನಿರ್ಬೇಕ್ರಿ, ಒಂದು 30 ತನ ಸ್ಕ್ವೇರ್ಸ್ ನೆನ್ಪಿರ್ಬೇಕಂತ ಹೇಳಿ ನಾ ತಿಳ್ಕೊತೇನೆ. ಎಲ್ಲಿ ತನರಿ 30 ತನ. ನೋಡ್ರಿ ಒನ್ನದಂತೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಒನ್ನದನ್ನ ಈಗ ಹ್ಯಾಕ್ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊರಿ. ನೀವೇನ್ ಹೇಳ್ತೀರಿ, 1 = 1 ರೈಟ್. 1 ಸ್ಕ್ವೇರ್ ಎಷ್ಟ್ರಿ, 1 ಬರುತ್ತೆ. 2 ಸ್ಕ್ವೇರ್ ಎಷ್ಟು ಬರುತ್ತೆ, 4 ಬರುತ್ತೆ. 3 ಸ್ಕ್ವೇರ್ ಎಷ್ಟು ಬರುತ್ತಪ್ಪ, 3 3s 9 ಬರುತ್ತೆ. 4 ಸ್ಕ್ವೇರ್ 16 ಬರುತ್ತೆ. 5 ಸ್ಕ್ವೇರ್ ಎಷ್ಟು ಬರುತ್ತೆ, ನಮ್ದು 25 ಬರುತ್ತೆ. ದೆನ್ 6 ಸ್ಕ್ವೇರ್ 36 ಬರುತ್ತೆ. 7 ಸ್ಕ್ವೇರ್ ಎಷ್ಟು ಬರುತ್ತೆ, 49 ಬರುತ್ತೆ. 8 ಸ್ಕ್ವೇರ್ ಎಷ್ಟು ಬರುತ್ತೆ, 8 8s 64 ರೈಟ್, 64 ಬರುತ್ತೆ. ದೆನ್ 9 ಸ್ಕ್ವೇರ್ 9 81 ಅಂತಾರಿಲ್ಲ. ಸೊ 9 ಸ್ಕ್ವೇರ್ ಎಷ್ಟು ಬರುತ್ತೆ. ಆಮೇಲೆ 10 ಸ್ಕ್ವೇರ್ 100 ಬರ್ತದೆ. ಇದಿಷ್ಟು ಏನ್ರಿ ನಿಮ್ಗೆ 1 to 10 ತನ ಏನು ಇಶ್ಯೂಸ್ ಇಲ್ಲ. ರೈಟ್, 1 to 10 ತನ ಏನು ಇಶ್ಯೂಸ್ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು, ಇಫ್ ಎಟ್ ಆಲ್ ಸಪೋಸ್ ಇಫ್ ಐ ಸ್ಟಾರ್ಟ್ ರೈಟಿಂಗ್ ಅಬೌಟ್ ಎಷ್ಟ್ರಿ 1 to ನಿಮ್ದು ಎಷ್ಟ ತಿಳ್ಕೊರಿ, 1 to 20 ತನ ಸ್ಟಾರ್ಟ್ ಮಾಡಿದೆ ತಿಳ್ಕೊರಿ. ಅಂದ್ರೆ ಏನ್ರಿ 11 to 20 ತನ. ಇದು ಬಹಳ ಈಸಿ ವರ್ಡ್ಗಳನ್ನ ನೀವು ನೆನ್ಪಿಟ್ಕೋಬಹುದು. 11 ಸ್ಕ್ವೇರ್ 12 ಸ್ಕ್ವೇರ್ ಫಸ್ಟ್ ಬರಿತೀನಿ ನಾನು. 13 ಸ್ಕ್ವೇರ್, ದೆನ್ 14 ಸ್ಕ್ವೇರ್, ದೆನ್ 15 ಸ್ಕ್ವೇರ್, ದೆನ್ ಎಷ್ಟು 16 ಸ್ಕ್ವೇರ್, 17, 18 ಸ್ಕ್ವೇರ್, ಆಮೇಲೆ 19 ಸ್ಕ್ವೇರ್, ಆಮೇಲೆ 20 ಸ್ಕ್ವೇರ್. ಸೊ ಇದೇನ್ರಿ ನಮಗ ಮೇನ್ ಟಾಸ್ಕ್. ಆಕ್ಚುಲಿ ಹಂಗ ನೋಡಿದ್ರೆ ಇದು ಎಲ್ಲರಿಗೂ ಆಲ್ಮೋಸ್ಟ್ ನೆನಪಿರುತ್ತೆ. ಬಟ್ ಆದ್ರೂ ಸ್ಟಿಲ್ ನಾ ಏನ್ ತಿಳ್ಕೊತೀನಿ, ಎಲ್ಲೂ ಟೀಚ್ ಮಾಡಕ್ ಹೋದಲ್ಲಿ ಏನು ಬರಂಗಿಲ್ಲ ಅಂತ ಹೇಳಿ ಬೇಸಿಕ್ ಲೆವೆಲ್ ಸ್ಟಾರ್ಟ್ ಮಾಡ್ತೇನೆ. ಯಾಕಂದ್ರೆ ಬೇಸಿಕ್ ಲೆವೆಲ್ ಇದೆಲ್ಲ ಸ್ಟ್ರಾಂಗ್ ಇತ್ತಂದ್ರೆ ನಾ ಮ್ಯಾಥ್ಸ್ ಮಾಡೋದು ನೀವು ಸ್ಟೈಲ್ ನೋಡಿದ್ರೆ 2 ಸೆಕೆಂಡ್ ಒಂದ್ಸತಿ ಏನ್ರಿ 5 ಸೆಕೆಂಡ್ಸ್ ಉತ್ತರ ಬರುತ್ತೆ. ಅದು ಉತ್ತರ ಬರಕ್ ಕಾರಣ ಏನಂದ್ರೆ ಇವೆಲ್ಲ ಬೇಸಿಕ್ ಮೊದಲು ಮೇನ್ ಫೌಂಡೇಶನ್ ಇರ್ಬೇಕ್ರಿ. ನೋಡಿ ಇವೆಷ್ಟು ನಾವು ಪರ್ಫೆಕ್ಟ್ ಮಾಡ್ತೇವೆ ಅಷ್ಟು ನಮಗ ತಲೆ ಒಳಗ್ ಕೂಡುತ್ತವೆ. ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಈಗ 11 ಸ್ಕ್ವೇರ್ ನಾ ಎಷ್ಟು ಹೇಳ್ತೇನ್ರಿ, 121 ರೈಟ್. 11 ಸ್ಕ್ವೇರ್ ಎಷ್ಟ್ರಿ, 11 ಸ್ಕ್ವೇರ್ 121. ನಿಮ್ಗ 11 ಒಂದ್ಸತಿ ನಿಮ್ಗ ಇದು ಮಾಡಿದ್ದೆ ನೋಡ್ರಿ, ನಾ ಕ್ಯಾಲ್ಕುಲೇಷನ್ ಮಾಡುವಾಗ ತೋರಿಸಿದ್ದೆ. ಜಸ್ಟ್ ಸೆಕೆಂಡ್. ಸೊ 11 ಸ್ಕ್ವೇರ್ ಏನಾಗತ್ರಿ, ಯಾವಾಗ 11 ಸ್ಕ್ವೇರ್ 121. ನಾನು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಹೇಳಿದ್ದೆ 11 ಒಂದು ಶಾರ್ಟ್ ಟ್ರಿಕ್ 11 111 into 111 equal to ಎಷ್ಟು ಅಂತ ಹೇಳಿದ್ರೆ ಹೆಂಗ್ ಮಾಡ್ಬೋದು. 11 into 11 ಏನಿತ್ತು ಲಾಜಿಕ್, ಪಿರಾಮಿಡ್ ಲಾಜಿಕ್ ಹೇಳಿದ್ದೆ ನಾನು ಏನ್ರಿ, ಪಿರಾಮಿಡ್ ಟೈಪ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಹತ್ಕೊಂಡು ಇಲ್ಲಿ ಇಳಿದು ಬಿಡೋದು. ಅದ್ರ ನೋಡ್ರಿ 1 2 3 2 1 ವಾಪಸ್ ಬಂದು ಇದ ಆನ್ಸರ್. 1 2 1 ಅಂದ್ರೆ ಏನ್ರಿ, ಎಷ್ಟು ಅದಾವ ಸ್ಪೇಸ್, 2 ಅದಾವ. ಸೊ ಒಂದ್ಸತಿ ನಾವು ಮುಂದೆ ಹೋಗ್ತೇವೆ, ಒಂದ್ಸತಿ ವಾಪಸ್ ಬಂದ್ಬಿಡ್ತೇವೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡ್ರಿ 12 ಸ್ಕ್ವೇರ್ ಯು ಆಲ್ ನೋ 144 ರೈಟ್, 144. ದೆನ್ ಹೇಳ್ರಿ 13 ಎಷ್ಟು 169, ಎಷ್ಟು 169. ಇಲ್ಲಿ ಎಷ್ಟು ಲಾಜಿಕ್ ಅಪ್ಲೈ ಮಾಡ್ಬೋದು ನೋಡ್ರಿ, ನಂಬರ್ಸ್ ಎಷ್ಟು ಚಲೋ ಸಿಗ್ತಾವ ನಮ್ಗೆ. ನೋಡ್ರಿ 13 ಸ್ಕ್ವೇರ್ 169 ರೈಟ್. ಸೊ ಇದನ್ನ ಈ ರೀತಿ ಉಲ್ಟಾ ಮಾಡಿದ್ರೆ ಈ 9 ಇಲ್ಲಿ ಪ್ಲಸ್ ಮಾಡಿದ್ರೆ 196 ಆತ್ರಿ. ಅದೇ ಏನ್ ನಮ್ಮದ 14 ಸ್ಕ್ವೇರ್ ರೈಟ್. ಸೊ 15 ಅಂತೂ ಯಾರಿಗೂ ಪ್ರಾಬ್ಲಮ್ ಆಗುದಿಲ್ಲ. 15 ಏನ್ ಹೇಳ್ತೇವೆ ನಾವು 225 ರೈಟ್, 225. ದೆನ್ 20 ಸ್ಕ್ವೇರ್ ಅಂತೂ ಎಲ್ಲರಿಗೂ ಗೊತ್ತೈತಿ, 400 ಬರ್ತೈತ್ರಿ. ಇನ್ನು ಉಳಿತಾವ್ ನಮ್ದು ಹೋಮ್ವರ್ಕ್ 16 17 18. ನಾನು ನಿಮಗೆ 6 ಅದ ಕ್ಯೂಬ್ ಹೇಳೋವಾಗ ಹೇಳಿದ್ದೆ 216 ಇಸ್ ದ ಫೇಮಸ್ ನಂಬರ್ ಅಂತೆ. 216 ಜೊತೆ ನೀವು ಒಂದು ನಂಬರ್ ನೆನ್ಪಿಟ್ಕೋಬೇಕಂತ ಹೇಳಿದ್ರಲ್ಲ 256. ಅದೇನ್ರಿ 256 ಏನ ನಮ್ದ 16 ಸ್ಕ್ವೇರ್. ಯಾವ್ದ್ರಿ 16 ಸ್ಕ್ವೇರ್. ಇನ್ನೇನ್ ನಮ್ದ 17 ಸ್ಕ್ವೇರ್ ಮಾಡ್ಬೇಕಲ್ಲ. 17 ಸ್ಕ್ವೇರ್ ಏನಾಗತ್ರಿ 289.
ರೈಟ್ 289. ನೆಕ್ಸ್ಟ್ ನೋಡ್ರಿ 18 ಸ್ಕ್ವೇರ್ 18 ಮತ್ತೆ 2 ಕಾಂಪ್ಲಿಮೆಂಟರಿ ಇರ್ತೈತಿ ಅಂತ ಹೇಳಿದೆ ನಾನು ನಿಮ್ಗೆ 8 ಮತ್ತೆ 2 ಸೊ 3 ಇದೆಷ್ಟಾಗತ್ತೆ ನಿಮ್ದು 324 and the last one but not the least one that is 361 ಇದೇನಾಯ್ತು ನಿಮ್ದು 9 ಬಂತು ಯಾವ್ದು ಬಂತು 9 ಬಂತು ರೈಟ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ತನ ಐ ಹೋಪ್ ಎಲ್ಲರಿಗೂ ಗೊತ್ತಾಗಿರ್ಬೇಕು ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಸಣ್ಣಾಗಿರೋದ್ರಿಂದ ನಾವು ಕಲ್ಕೊಂತಾನೆ ಬಂದ್ವಿ ಮೇನ್ ಟಾಸ್ಕ್ ಎಲ್ಲಿ ಇರೋದ್ರಿ ನಮ್ಗೆ ಮೇನ್ ಟಾಸ್ಕ್ ಇರೋದು ನಮ್ದು ಎಲ್ಲಿ ಆಲ್ಮೋಸ್ಟ್ ನಮ್ಗೆ ಏನ್ ಬೇಕಾಗೈತ್ರಿ ಮೇನ್ ಟಾಸ್ಕ್ ಅದ್ರ ನಮ್ಗೆ ಬೇಕಾಗಿರೋದ 21 ಇಂದ 30 ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ 21 ಇಂದ 30 ನೋಡ್ರಿ ಲಕ್ಷ ಇಟ್ಟು ಕೇಳ್ರಿ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ಯಾಕಂದ್ರೆ ಮೇನ್ ಅಲ್ಲೇ ಇರೋದು ನಿಮ್ಗೆ ಬಟ್ ಏನ ನಾ ಇಷ್ಟು ಈಸಿಯೆಸ್ಟ್ ವೇ ಒಳಗೆ ಹೇಳ್ತೇನೆ ನಿಮ್ಗೆ 21 22 23 ಇದು ಸ್ಕ್ವೇರ್ ನೆನ್ಪಿಟ್ಕೊರಿಲ್ಲ ಮತ್ತೆ ಸ್ಕ್ವೇರ್ ಬರೀಬೇಕಂತ ಏನಿಲ್ಲ 24 25 26 27 28 29 30 ಇವಿಷ್ಟೇನ್ರಿ ನಿಮಗ ಮೇನ್ ನೆನ್ಪಿಟ್ಕೊಬೇಕು ಎಲ್ಲಾರನು ಕೇಳಿದ್ರೆ ಹೇಳ್ತಾರ ರೈಟ್ ಏನಂತ ಹೇಳ್ತಾರ್ರಿ ಇಲ್ಲಿಂದ ಇಲ್ಲಿ ತನ ಹೇಳ್ಕೊಂಡ್ ಬರ್ತಾರ ಆಮೇಲಿನ ಇಲ್ಲಿ ಬಂದ್ಬಿಟ್ಟು ಸ್ಟಾಪ್ ಆಗ್ಬಿಡುತ್ತೆ ಗಾಡಿ ಬಟ್ ಇದ್ರ ಹೋಗಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ತಿಳ್ಕೊರಿ ನಮಗ್ ಕೆಲವೊಂದಿಷ್ಟು ಸ್ಕ್ವೇರ್ ಆಲ್ರೆಡಿ ಬರ್ತಾ ಇದ್ರ ಯಾವ ಬರ್ಬೋದ್ರಿ ನೋಡ್ರಿ 30 ಸ್ಕ್ವೇರ್ ಅಂತೂ ಎಲ್ಲರಿಗೂ ಆಲ್ಮೋಸ್ಟ್ ಬರ್ಬೋದ್ರಿ ಯಾಕಂದ್ರೆ 3 3 9 ಮಾಡಿದ್ರೆ ಮುಗಿದ್ರಿ ಬಟ್ 00 ಹೊಡಿಬೇಕು 900 ಅಂತೂ ಬರಬೇಕು ಬಟ್ 25 ಸ್ಕ್ವೇರ್ ಬರುತ್ತೆ ಎಲ್ಲರಿಗೂ ಯಾಕಂದ್ರ ನಾವ್ ಒಂದ್ಸತಿ ನಿಮ್ಗೆ ಹೇಳಿದ್ದೆ 5 ಟ್ರಿಕ್ ಯಾವ ರೀತಿ ಮಾಡೋದು ನಾನು ನೆಕ್ಸ್ಟ್ ಕ್ಲಾಸ್ ಹೋಗಿ ಹೇಳ್ತೇನೆ ಅಂದ್ರೆ ಏನ್ ವರೀಸ್ ಇಲ್ಲ ಬಟ್ ಹೇಳಿದೆ ಯಾರಿಗಾದ್ರೂ ನೆನಪಿದ್ರ ಈ 2 ಏನ್ ಮಾಡ್ಬೇಕು ನಾನು ಇನ್ಕ್ರೀಸ್ ಮಾಡ್ಬೇಕಂತ ಹೇಳಿದ್ದೆ 2 ಒಂದು ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಎಷ್ಟಾಗತ್ತೆ ಅದ 3 ಆಗತ್ತ ರೈಟ್ ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ದೆ 2 3 6 ದೆನ್ 25 625 ಇದು ನಮಗ್ ಗೊತ್ತಿರುತ್ತೆ ಇನ್ ನೋಡ್ರಿ ಇಲ್ಲೊಂದು ಮ್ಯಾಜಿಕ್ ನಂಬರ್ ಅದ ನೋಡ್ರಿ 12 ಸ್ಕ್ವೇರ್ ನಮ್ಗೆ ಎಲ್ಲರಿಗೂ ಗೊತ್ತೈತಿ ಎಷ್ಟೈತಪ್ಪ 144 ಹೌದು 12 ಸ್ಕ್ವೇರ್ ಎಷ್ಟೈತಿ 144 ಅದೇ ರೀತಿ 21 ಸ್ಕ್ವೇರ್ ಎಷ್ಟೈತಿ ಇದನ್ನ ಉಲ್ಟಾ ಬರೀರಿ ಇಲ್ಲಿ ಹೆಂಗ್ ಉಲ್ಟಾ ಬರೋದು ನೋಡ್ರಿ 2 ಇದ್ದದ್ದು ಈ ಕಡೆ ಹೋಯ್ತು 1 ಇದ್ದದ್ದು ಈ ಕಡೆ ಬಂತು ಸೊ ಇದನ್ನ ಏನ್ ಮಾಡ್ತೀರಿ ಉಲ್ಟಾ ಮಾಡ್ತೀರಿ 4 ಅಳಗಡಂಗಿಲ್ಲ 441 ಏನ್ರಿ ನಿಮ್ದ 21 ಸ್ಕ್ವೇರ್ ರೈಟ್ 4 ಎಷ್ಟ್ರಿ 441 ಈ ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 100 ಇದ್ದಾಗ ಈ 41 ಇನ್ನೊಂದು ಪ್ಲೇಸ್ ಒಳಗೆ ಬಂದ ಬರ್ತದೆ ಅದು ಬರ್ಲಿಕ್ಕ ಬೇಕು ರೈಟ್ ಇಲ್ಲಿ 1 ಅದ ಇಲ್ಲಿ 9 ಅದ ಸೊ 10 ಒಳಗ 9 ಮೈನಸ್ ಮಾಡಿದ್ರೆ 1 ರೈಟ್ ಸೊ 10 ಒಳಗೆ 1 ಮೈನಸ್ ಮಾಡಿದ್ರೆ 9 ಸೊ ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 100 ಇದರದ್ದು ಡಬಲ್ ಇದರದ್ದು ಎಷ್ಟಾಗತ್ರಿ 41 ಅಂತೂ ಒಂದ್ ಕಡೆ ಬರಬೇಕು ಸೊ ನೋಡ್ರಿ ಆಲ್ಮೋಸ್ಟ್ 29 ಸ್ಕ್ವೇರ್ 30 ಸ್ಕ್ವೇರ್ 900 ಆಗ್ತೈತಿ 900 ಸ್ವಲ್ಪ ಕಡಿಮೆ ಇರ್ಬೋದು ಕಡಿಮೆ ಅಂದ್ರೆ ಅರೌಂಡ್ 850 ತನ ಇರ್ಬೋದು ಸೊ ದ ರೈಟ್ ಆನ್ಸರ್ ಇಸ್ 841 ಇದೇನ್ರಿ ನಿಮ್ದ 29 ಸ್ಕ್ವೇರ್ ಎಷ್ಟು 841 ಇಲ್ಲಿ 41 ಐತಿ ಇಲ್ಲಿ 41 ಐತಿ 841 ನೆಕ್ಸ್ಟ್ ನೋಡ್ರಿ 22 ಸ್ಕ್ವೇರ್ ಏನಾಗುತ್ತೆ 22 ಸ್ಕ್ವೇರ್ ಏನಾಗೈತ್ರಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ 484 ನೋಡ್ರಿ ಸೇಮ್ ಲೈಕ್ 7 ಹೆಂಗ್ ಕ್ಯೂಬ್ ಇತ್ತಲ್ಲ ಈ 343 ಹೆಂಗ್ ಬಾಡಿ ಗಾರ್ಡ್ಸ್ ಇದ್ರಲ್ಲ ಅದೇ ರೀತಿ ಬಾಡಿ ಗಾರ್ಡ್ಸ್ ಸೊ 84 ಏನಾಗತ್ರಿ ಇನ್ನೊಂದು ಪ್ಲೇಸ್ ಒಳಗೆ ಪಕ್ಕಾ ರಿಪೀಟ್ ಆಗತ್ತೆ ಪಕ್ಕ ಏನ್ರಿ ರಿಪೀಟ್ ಆಗತ್ತೆ ಅದ ಎಲ್ಲಿ ರಿಪೀಟ್ ಆಗತ್ತೆ ಅದ 2 ಮತ್ತ ಯಾವ್ದಕ್ಕೆ ರಿಲೇಷನ್ ಇರುತ್ತ್ರಿ 2 ಮತ್ತ 8 ರಿಲೇಷನ್ ಇರುತ್ತೆ ರೈಟ್ ಸೊ ಎಷ್ಟಾಗತ್ತಿದ 784 ಅಂತೂ ಸೇಮ್ ಬಂತು 784 ರೈಟ್ ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಯಾವ್ದ್ರಿ ನಮಗ ನೆಕ್ಸ್ಟ್ ಏನ ಬರೀ ಟೂ ನಂಬರ್ಸ್ ಅಷ್ಟ ಯಾವ್ದ್ರಿ 2 ನಂಬರ್ಸ್ ಅಷ್ಟ ಉಳಿದಿರೋದು ನಮ್ಗೆ ಒಂದ್ ನೋಡ್ರಿ 23 ದಂತೂ ನಾವು ಬರಿತೀವಿ 529 ರೈಟ್ 529 ಇದು ಏನ್ರಿ ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 10 ಅಂತ ಹೇಳಿ ಬರ್ತದೆ 7 ಮತ್ತು 3 ಯಾವಾಗೂ ರಿಲೇಶನ್ಶಿಪ್ ಇರುತ್ತೆ ಯಾವ್ದ 7 ಮತ್ತು 3 ರಿಲೇಶನ್ಶಿಪ್ ಇರುತ್ತೆ ಅಂದ್ರೆ 29 ಏನೊಂದ್ಸತಿ ರಿಪೀಟ್ ಆಗ್ಲಿಕ್ಕ ಬೇಕು ಸೊ ಹಂಗ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ಬೇಕ್ರಿ 729 ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ 9 ಕ್ಯೂಬ್ ಎಷ್ಟು ಇರುತ್ತ್ರಿ 9 ಕ್ಯೂಬ್ ವೈ ಹೋಗ್ತಾ ಯಾವ್ದು ಇರ್ತೈತ್ರಿ 9 ಕ್ಯೂಬ್ ಅದ ಇರ್ತೈತಿ ಯಾವ್ದ್ರದ 27 ಸ್ಕ್ವೇರ್ ಇರ್ತೈತಿ ಅಂದ್ರೆ ಎರಡಕ್ಕೂ ಆನ್ಸರ್ ಒಂದರಿ 9 ಕ್ಯೂಬ್ ಕೇಳಿದ್ರ ಅಂದ್ರೆ ಅಷ್ಟ ಆಮೇಲೆ 27 ಸ್ಕ್ವೇರ್ ಕೇಳಿದ್ರು 729 ಆನ್ಸರ್ ಬರುತ್ತೆ ಇನ್ನು ಉಳಿದ್ರಿ ಯಾರ್ರಿ ಇಬ್ಬರು ಜನ ಉಳಿದ್ರಿ ಸೊ ನೋಡ್ರಿ ನಾ ಎಲ್ಲೋ ಕ್ಲಾಸ್ ತಗೋಕ್ ಹೋದಾಗ ಯಾರನ್ನಾದ್ರೂ ಕೇಳ್ತಿರ್ತೇನಿ
ನಿನ್ನ ಆಜು ಬಾಜು ಕುಂತವ್ರನ್ನ ಸ್ವಲ್ಪ ನೋಡಪ್ಪ ಅಂತೆ, ಅವರಿಬ್ರು ಸೇಮ್ ಅದಾರ ಅಂತ ಹೇಳ್ತೀನಿ. ಏನಂತ ಹೇಳಿ? ಸೇಮ್ ಅದಾರ ಅಂತ ಹೇಳಿ ಹೇಳ್ತೇನೆ ನಾ. ರೈಟ್. ನೆಕ್ಸ್ಟ್ ಅಲ್ಲಿ ಏನಂತೀನಿ, ಸೇಮ್ ಅದಾರ ಅಂದಾಗ ಅವೇನ್ ಮಾಡ್ತಾನೆ, ನೋಡಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ರಿ ಇಬ್ರಿಗೂ ಸೇಮ್ ಅನ್ಸಂಗೆ ಇಲ್ಲ. ಬಟ್ ನಾ ಹೇಳ್ತೇನೆ, ಇಲ್ಲ ನೋಡ್ ಸೇಮ್ ಅದಾರ ಅಂತೀನಿ. ಯಾಕಂದ್ರ ಸೇಮ್ ಏನ್ ಕಾಣಿಸತ್ರಿ ನನಗ? 76, ಇಲ್ಲಿ 76. ನೋಡ್ರಿ, ಇಲ್ಲಿ ಒಬ್ಬ ಮಲ್ಲಿಕಾರ್ಜುನ್ ಅಂತ ಹೇಳಿ ಸ್ಟೂಡೆಂಟ್ ಅದಾನ ಅಂತ ತಿಳ್ಕೊರಿ. ಇಲ್ಲಿ ಮಲ್ಲಿಕಾರ್ಜುನ್ ಅಂತ. ಇವನು ಆಜು ಬಾಜು ಕುಂತಾವ, ಒಬ್ಬ ಅಭಿ ಅದಾನ, ಒಬ್ಬ ಯಾರ ವಿಜಯ್ ಅದಾನ. ಇವ್ರಿಬ್ರು ಏನ್ರಿ ಸೇಮ್ ಕಾಣಿಸ್ತಾರ. 76 ಇವ ಅದಾನ, 76 ಅದಾನ. ರೈಟ್. ಸೊ ಹಂಗೆ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರಿ ಇವ ಎಷ್ಟು ಅನ್ರಿ? 576. ಯಾಕಂದ್ರೆ 600 ಗಿಂತ ಕಡಿಮೆ ನೀವು ಎಷ್ಟು ಅದನ್ರಿ? 676. ಏನ್ರಿ? ಇವ್ರ ಆಜು ಬಾಜುದವ್ರು ಸೇಮ್ ಕಾಣಿಸ್ತದ. ಸೊ ನೋಡ್ರಿ, ಇಷ್ಟು ಮಾಡಿದ್ರೆ ನಿಮ್ದೇನ್ರಿ ಹೋಮ್ವರ್ಕ್ ಅನ್ನ ಮುಗ್ಬೇಕು. ಯಾವ್ದಿದ? ನಮ್ದ 21 to 2030 ತನ. ನೋಡ್ರಿ, ಒಂದ್ಸತಿ ನಾನು ನೀಟಾಗಿ ಬರಿತೀನಿ, ಆಮೇಲೆ ನೀಟಾಗಿ ನೀವು ಒಂದ್ಸತಿ ನೋಡ್ರಿ ಕ್ಯಾಲ್ಕುಲೇಷನ್ ಯಾವ ರೀತಿ ನಾ ಮಾಡ್ದೆ ಅಂತ ಹೇಳಿ. ರೈಟ್. ಸೊ ನೋಡ್ರಿ, ಫಸ್ಟ್ ಯಾವ್ದ? ನಮ್ದ 21 ಅದ್ ನೋಡ್ರಿ. 21 ಸ್ಕ್ವೇರ್ ನೋಡ್ರಿ, ನಾ ಏನ್ ಹೇಳಿದ್ದೆ ನಿಮ್ಗೆ? 12 ಸ್ಕ್ವೇರ್ ಎಷ್ಟಾಗತ್ತ? 144. ಇದನ್ನ ಉಲ್ಟಾ ಮಾಡ್ತೇನೆ ಇಲ್ಲಿ, 441. ರೈಟ್. ಇದ ಮತ್ತೊಂದ್ ಕಡೆ ಅಪ್ಲೈ ಆಗ್ತೈತೆ ಅಂತ ಹೇಳಿದ್ದೆ ನಿಮ್ಗೆ, ಬಟ್ ಆದ್ರೂ ನೋಡ್ರಿ 22 ಸ್ಕ್ವೇರ್ ಏನಾಗತ್ರಿ? 22 ಸ್ಕ್ವೇರ್ ಏನಾಗತ್ತೆ ನಮ್ದು? 484. 84 ಮತ್ತೊಂದ್ ಕಡೆ ಬರ್ಲೇಬೇಕದ. ರೈಟ್. ಮತ್ತೊಂದ್ ಕಡೆ ಬರ್ಲೇಬೇಕದ. 84 ಎಲ್ಲಿ ಬರ್ಬೇಕು? 28 ಸ್ಕ್ವೇರ್ ಒಳಗೆ ಬರ್ಬೇಕದ. ನೆಕ್ಸ್ಟ್ ನೋಡ್ರಿ, 23 ಸ್ಕ್ವೇರ್ ಎಷ್ಟಾಗತ್ತೆ ನಿಮ್ದು? 23 ಸ್ಕ್ವೇರ್. ರೈಟ್. 529. ರೈಟ್. ಇನ್ 24 ಆಮೇಲೆ 25 ಆಮೇಲೆ 26 ಅಂತ ಡಿಫಿಕಲ್ಟಿನೇ ಇಲ್ಲ ನಿಮ್ಗೆ. ಯಾಕಂದ್ರೆ ಏನ್ ಲಾಜಿಕ್ ಹೇಳಿದೆ ನಿಮ್ಗೆ? 24 ಅದಾವ ಸೇಮ್ ಅದಾನು, 26 ಸೇಮ್ ಅದಾನು. ನೀವು ಎಷ್ಟ್ರಿ? 576 ಆಗ್ತಾನು, 676 ಆಗ್ತಾನು. ನೀವು ಎಷ್ಟು ಆಗ್ತಾನು? 625 ಆಗ್ತಾನು. ಸೊ ಇಲ್ಲಂತೂ ಮೂರದ್ರ ಮ್ಯಾಟರ್ ಮುಗ್ದ ಹೋಯ್ತು. ಇವ್ರದ್ದೇನು ಜಾಸ್ತಿ ತಲೆ ನೆನಪಿಟ್ಕೋಬೇಕಂತ ಏನು ಇಲ್ಲ. ರೈಟ್. ನೆಕ್ಸ್ಟ್ ನೋಡ್ರಿ, ಇವ್ರದ್ದು ಆದ ನಂತರ ಇನ್ ಯಾರ್ದು ಉಳಿತ್ರಿ ನಮ್ಗ? 27 ಉಳಿತು. ರೈಟ್. ನೆಕ್ಸ್ಟ್ ನೋಡ್ರಿ, 27 ಉಳಿತು. ಆಮೇಲೆ 28. ನೆಕ್ಸ್ಟ್ ಯಾರ್ರಿ? 29. ಆಮೇಲೆ 30 ಅಂತ ನಮ್ಗೆ ಎಲ್ಲರಿಗೂ ಗೊತ್ತೈತಿ. 30 is 900. ರೈಟ್. ಸೊ 7ಗ ಮತ್ತು 3ಗ ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 10 ಐತ್ರಿ. ರೈಟ್. ಸೊ ಇದು 529. ಇದೆಷ್ಟು ಬರ್ಬೇಕು? ಇಲ್ಲಿ ಪಕ್ಕ ಮತ್ತೊಂದ್ಸತಿ ನಾ 29 ಬರ್ಬೇಕಂತ ಹೇಳಿದೆ. 9 ಕ್ಯೂಬ್ ನೆನಪು ಮಾಡ್ಕೋರಿ. ಯಾವಾಗ 9 ಕ್ಯೂಬ್ ಏನ್ರಿ? 7 to 9. ಬಟ್ ಅದೇನ್ರಿ 27 ಸ್ಕ್ವೇರ್ ಐತದ. ಹೌದ್ರಿ, 729. ಸೊ ಇನ್ನೊಂದ್ ಕಡೆ ನಾ ಎಷ್ಟ್ರಿ? 28 ಜಾಗ 84 ಬರ್ಲೇಬೇಕಂತ ಹೇಳಿದೆ ನಾನು. ಕಾಂಪ್ಲಿಮೆಂಟರಿ ವಿತ್ ರೆಸ್ಪೆಕ್ಟ್ ಟು 10 ಇದೆ. ಯಾವ್ದು? 2ಗ ಮತ್ತೆ 8ಗ ರಿಲೇಷನ್ ಇರುತ್ತೆ. ಅವಾಗ 3ಗ ಮತ್ತೆ 7ಗೆ ಇರುತ್ತೆ. ರೈಟ್. ಸೊ 484 ಇಲ್ಲಿ ಎಷ್ಟು ಬರ್ಬೇಕದ? ಆಟೋಮೆಟಿಕ್ಲಿ ಇದಕ್ಕಿಂತ ಸ್ವಲ್ಪ ಸ್ಲೈಟ್ ಜಾಸ್ತಿ. ಎಷ್ಟ್ರಿ? 784. ಇದು ನೋಡ್ರಿ 900 ಅಂತ ಐತಿ. 900 ಅಂತ ಸ್ವಲ್ಪ ಕಡಿಮೆ ಬರ್ಬೇಕು. ಹೌದು, 29 ಸ್ಕ್ವೇರ್ ಅದಕ್ಕಿಂತ ಕಡಿಮೆ ಬರ್ಬೇಕು. ಬಟ್ 9ಗ ಮತ್ ನಮ್ಗೇನ್ರಿ 1ಗ ಇಲ್ಲಿ ರಿಲೇಷನ್ ಐತಿ. ರೈಟ್. ಸೊ ಎಷ್ಟು ಬರ್ಬೇಕಾಗತ್ರಿ ಅದ? 800 ಎಷ್ಟು ಬರ್ತದ ನಮ್ದು? 784 ಅಂತೂ ಇಲ್ಲ ಆಯ್ತು. ನೆಕ್ಸ್ಟ್ ಎಷ್ಟು ಬರ್ಬೇಕ್ರಿ? ಇಲ್ಲಿ 41. ರೈಟ್. ಇದು 41 ಇಲ್ಲಿ ಬರ್ಲೇಬೇಕು. 41 ಬರ್ಕೊಂತೀವಿ. ಆಮೇಲೆ ಎಷ್ಟ್ರಿ ಆನ್ಸರ್? 841. ನೋಡಿ, ಇದನ್ನ ಅಬ್ಸರ್ವ್ ಮಾಡ್ರಿ. ಆಮೇಲೆ ನೋಡ್ರಿ, ಇವನ್ನ ಅಬ್ಸರ್ವ್ ಮಾಡ್ರಿ. 84 ಬಂತಿಲ್ಲಿ. ನೆಕ್ಸ್ಟ್ ನೋಡ್ರಿ 41 ಇಲ್ಲೂ ಬಂತು. ಸೊ ಇವೇನ್ರಿ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಇದಂತೂ ನಮಗೆ ಈಸಿಯೆಸ್ಟ್ ವೇ ಒಳಗೆ ನೆನಪು. ಮಿಡಲ್ ಒಳಗೆ ಇರ್ತಾನು, ಆಜು ಬಾಜುದವ್ರು ಏನ್ರಿ ಸೇಮ್ ಅದಾವ. ಇಷ್ಟು ತರ ನಿಮ್ಗೆ ನೆನಪಿತ್ತಂದ್ರೆ ಯು ಬಿಲೀವ್ ಮೀ, ಯು ಆರ್ ದ ಜೀನಿಯಸ್. ಅಂದ್ರೆ ಏನ್ರಿ, ಈ ಎಕ್ಸಾಮ್ಗೆ ಇಷ್ಟಂತೂ ಮೋರ್ ದನ್ ಸಫಿಶಿಯಂಟ್ ಅದ. ಸೊ ಇದನ್ನ ನಾವು ಮೇನ್ ಕಲಿಯೋದಿತ್ತು. ಈ ಕ್ಲಾಸ್ ನಂತರ ಇದನ್ನ ಫಸ್ಟ್ ನೀವ್ ಏನ್ ಮಾಡ್ರಿ, ರಿಪೀಟ್ ಮಾಡಿ 2 ಸತಿ ನೋಡ್ರಿ. ಯಾಕಂದ್ರೆ ಇದು ನಿಮಗೆ ಮೇನ್ ಬಂತಂದ್ರ ಯು ಕ್ಯಾನ್ ಆರಾಮ್ಸೆ ಗೋ ಫಾರ್ ದಿಸ್ ಸ್ಕ್ವೇರ್. ಈಗ ನೋಡ್ರಿ, ನಾ 64 ಸ್ಕ್ವೇರ್ ಏನಂತ ಹೇಳಿ ಕೊಟ್ಟರು ನೀವು ಆರಾಮ್ಸೆ ಬಿಡಿಸ್ಬೋದು. ಯಾಕಂದ್ರೆ ಇಫ್ ಇಟ್ ಆಲ್ ನಿಮ್ಗೆ 6 ಸ್ಕ್ವೇರ್ ಗೊತ್ತಿಲ್ಲ, 4 ಸ್ಕ್ವೇರ್ ಗೊತ್ತಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ. ಇಫ್ ಇಟ್ ಆಲ್ ನಾ ಈಗ ಬಿಡಿಸ್ಬೇಕಂದ್ರೆ ನಾ ಏನ್ ಮಾಡ್ತೇನೆ? 64 ಸ್ಕ್ವೇರ್ ನೀವೇನ್ ಮಾಡ್ತೀರಿ? 64 ಇಂಟು 64 ಮಾಡ್ಕೊಂಡು ಕೊಡ್ತೀರಿ. 4 4 16 ಈ ಟೈಪ್. ಬಟ್ ನನಗೆ ಕೇಳಿದ್ರೆ ನಾ ಹೆಂಗ್ ಮಾಡ್ತೇನೆ? ನಿಮ್ಗೆ 16 ಮಾಡ್ತೇನೆ. ದೆನ್ ನೋಡ್ರಿ 2AB ಮಾಡ್ತೇನೆ ನಾ. 2AB ಅಂದ್ರೆ 6 4 24, 24 to 48 49. ದೆನ್ 6 ಸ್ಕ್ವೇರ್ ಎಷ್ಟ್ರಿ?
36 40 4096 ಆನ್ಸರ್. ಅಂದ್ರೆ ಏನ್ರಿ ಇದು 2 ಸೆಕೆಂಡ್ಸ್ ಈ ರೀತಿ ನಿಮ್ಗೆ ಮಾಡಕ್ ಬರ್ಬೇಕಂದ್ರೆ ಇವು ಮೇನ್ ಇಂಪಾರ್ಟೆಂಟ್ ಅದ. ಇವನ್ನ ನೀವು ನೆನ್ಪಿಟ್ಕೊಂಡ್ರೆ ಅಂದ್ರೆ ಆರಾಮ್ಸೆ ಯು ಕ್ಯಾನ್ ಗೋ ಫಾರ್ ಸ್ಕ್ವೇರ್. ನಾನು ನೋಡ್ರಿ ನಾಳೆ ಮಾರ್ನಿಂಗ್ ಇಲ್ಲಾಂದ್ರೆ ಆಫ್ಟರ್ನೂನ್ ತರ ನಿಮ್ಗೆ ಸ್ಕ್ವೇರ್ ಯಾವ ರೀತಿ ತೆಗೆಯೋದು ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಡ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಅದ. ಆ ಸ್ಕ್ವೇರ್ ಯಾವ ರೀತಿ ತೆಗೆಯೋದು ಅಂತ ಹೇಳಿ ಗೊತ್ತಾದ ತಕ್ಷಣ ನಿಮಗೆ ಕಾಮನ್ಲಿ ಅದರದ್ದು ಒಂದು ಲಿಮಿಟೇಷನ್ ಅದ. ಆ ಲಿಮಿಟೇಷನ್ ದಾಟಿ ತೆಗಿಯಕ್ ಬರಂಗಿಲ್ಲ. ಅದಾದ ನಂತರ ಏನ್ ಮಾಡ್ತೇನೆ ನಿಮ್ಗೆ ನಾನು ಡೈರೆಕ್ಟ್ಲಿ ರೂಟ್ಸ್ ತೆಗೆಯೋದು ಹೇಳ್ತೇನೆ ನಿಮ್ಗೆ. ಅಂದ್ರೆ ಏನ್ರಿ ರೂಟ್ಸ್. ಇಫ್ ಸಪೋಸ್ ಎಕ್ಸಾಮ್ ಡೈರೆಕ್ಟ್ಲಿ ಹಿಂಗ್ ಬಂದ್ಬಿಡುತ್ತೆ ನಿಮ್ಗೆ 529 ಇದೇನ್ರಿ ಕ್ಯೂಬ್ ಅಂತ ಹೇಳಿ ಬಂದ್ಬಿಡುತ್ತೆ. ಸೊ ಇದನ್ನ ಡೈರೆಕ್ಟ್ಲಿ ನೀವೇನ್ರಿ 1 ಸೆಕೆಂಡ್ ಮಾಡಿ ಎಷ್ಟು ಬಾಯ್ದ 23 ಅಂತ ಹೇಳಿ 23 ಏನಿದೆ ಸ್ಕ್ವೇರ್ ಐಟ್ ಅಂತ ಹೇಳಿ ನೀವು ತೆಗಿಬಹುದು. ಇದ್ರದ್ದೇನ ಸ್ಕ್ವೇರ್ ರೂಟ್ ಕೆ ಇರ್ತಾರ ಎಕ್ಸಾಮ್ ರೈಟ್. ಇಷ್ಟೇನ ನಿಮ್ದು ಕ್ಲಾಸ್ ಇತ್ತ. ಸೊ ಫರ್ದರ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. Okay, thank you so much. See you all in the next class.